ಗುರು ಶಿಷ್ಯ ಪಾರಂಪರೆ ಜ್ಞಾನ ವೃದ್ಧಿಗೆ ಸಹಕಾರಿ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಪಟ್ಟರು. ಪಟ್ಟಣದ ಜ್ಞಾನಸಾಗರ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಾಗೇಶ್ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಅಂತಾರಾಷ್ಟ್ರೀಯ ವಿದ್ಯಾಶಾಲಾ ವತಿಯಿಂದ ಶುಕ್ರವಾರ ಆಯೋಜಿಸಲಾಗಿದ್ದ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಮರ್ಥ ಗುರುವಿನಿಂದ ಶಿಷ್ಯರಿಗೆ ಪರಂಪರೆಯ ಜ್ಞಾನ ಹರಿದರೆ ಅದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೂ ಪೂರಕವಾಗುತ್ತದೆ ಎಂದು ಅವರು ತಿಳಿಸಿದರು. ಭಾರತ ಶ್ರೀಮಂತ ಸಾಂಸ್ಕೃತಿಕ ಮಹತ್ವ ಮತ್ತು ಗುರು ಪರಂಪರೆಯನ್ನು ಹೊಂದಿದ ರಾಷ್ಟ್ರ. ಪ್ರಾಚೀನ ಕಾಲದಿಂದಲೂ ಇಲ್ಲಿ ಗುರುವಿನ ಮೂಲಕವೇ ವಿದ್ಯೆ ಪಡೆಯುವ ಸಂಪ್ರದಾಯ ಇತ್ತು. ಬ್ರಿಟಿಷರು ಬಲವಂತವಾಗಿ ಈ ಪದ್ಧತಿಗೆ ತಡೆಯೊಡ್ಡಿ ತಮ್ಮದೇ ಆದ ಪಠ್ಯಕ್ರಮದ ಶಾಲೆಗಳನ್ನು ತೆರೆದರು. ಭಾರತೀಯ ಸಂಸ್ಕೃತಿ ಮತ್ತು ವೇದ ವಿದ್ಯೆಗೆ ತಡೆ ಒಡೆದಿದ್ದು ವಿಷಾದನೀಯ ಎಂದರು. ನಮ್ಮ ನೆಲದ ಶಿಕ್ಷಣ ಸೃಜನಶೀಲತೆ ಮತ್ತು ಶ್ರೇಷ್ಠ ಮೌಲ್ಯಗಳನ್ನು ರೂಢಿತನ ಮಾಡುತ್ತದೆ. ಸತ್ಯ, ಧೈರ್ಯ ಮತ್ತು ಸಹಜೀವನ ಕಲಿಸುತ್ತದೆ. ಧರ್ಮ ಸಾಮರಸ್ಯ ಬೋಧಿಸುತ್ತದೆ. ನಿಗದಿತ ವಿಷಯಗಳ ಆಳವಾದ ದೃಷ್ಟಿಕೋನವನ್ನು ಮೂಡಿಸುತ್ತದೆ. ಸಮತೋಲಿತ ಮತ್ತು ಸಾಮರಸ್ಯದ ವ್ಯಕ್ತಿತ್ವಕ್ಕೆ ನಿರ್ಮಿಸುತ್ತದೆ. ಒಟ್ಟಾರೆ ಗುರು ಪರಂಪರೆಯಲ್ಲಿ ಬಾಲ್ಯದಿಂದಲೇ ಶ್ರಮ ಜೀವನದ ಪಾಠವನ್ನು ಕಲಿಸುತ್ತದೆ ಎಂದರು. ನಮ್ಮ ಸಂಸ್ಥೆ ಆರಂಭದಿಂದಲೂ ಗುರು ಶಿಷ್ಯ ಪರಂಪರೆಗೆ ಮಹತ್ವ ನೀಡಿದೆ ಎಂದು ನಾಗೇಶ್ ತಿಳಿಸಿದರು. ಅಂಗಗಳಿಗೆ ಶಿಕ್ಷಣವಲ್ಲ, ಶಿಕ್ಷಣ ಎಂಬುದು ಅಂಗಗಳಿಗೆ ಮಾತ್ರವಲ್ಲ, ಸರ್ವತೋಮುಖ ಬೆಳವಣಿಗೆಗೆ ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೆ ಪೂರಕವಾಗಬೇಕು ಎಂದರು. ಬಾಲ್ಯದಲ್ಲಿ ಮೌಲ್ಯಯುತ ಶಿಕ್ಷಣ ದೊರೆಯಬೇಕು, ಆಗ ಅದು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದರು. ಶಿಷ್ಯರ ಸಾಧನೆಗಳಲ್ಲಿ ಸಾರ್ಥಕತೆ ಕಾಣುವುದೇ ಶಿಕ್ಷಕರ ಉದಾತ್ತ ಭಾವ ಎಂದು ಅವರು ಹೇಳಿದರು. ಪ್ರತಿಭೆ ಹೊರತರುವ ಉದ್ದೇಶ ಶಿಕ್ಷಣ ಸಂಸ್ಥೆಯ ಸಿಇಒ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ, ಪ್ರತಿ ಮಗುವಿನಲ್ಲೂ ಇರುವ ಪ್ರತಿಭೆ ಹೊರತರುವುದೇ ಶಿಕ್ಷಣದ ನಿಜವಾದ ಉದ್ದೇಶ ಎಂದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ನಮ್ಮ ಸಂಸ್ಥೆ ಧೈರ್ಯ ಎಂದರು. ಮಕ್ಕಳ ಕೈ ಹಿಡಿದು ಬರೆಸಿದ ಪಾಲಕರು ವಿದ್ಯಾದೇವತೆ ಸರಸ್ವತಿ ಪೂಜೆಯೊಂದಿಗೆ ಅಕ್ಷರಾಭ್ಯಾಸ ಪೂಜಾ ವಿಧಿವಿಧಾನ ನೆರವೇರಿಸಲಾಯಿತು. ಪುಟ್ಟ ಮಕ್ಕಳೊಂದಿಗೆ ಕುಳಿತ ತಂದೆ ತಾಯಿಯರು ತಟ್ಟೆಯೊಂದಿಗೆ ಹರಡಿದ ಅಕ್ಷತೆ ಮೇಲೆ ಅರಿಶಿಣದ ಕೊಂಬಿನಿಂದ ಮಕ್ಕಳ ಕೈ ಹಿಡಿದು ಸ್ವಸ್ತಿಕ್ ಚಿಹ್ನೆ, ಓಂಕಾರ, ಶ್ರೀಕಾರ ಬರೆಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್, ಕಾರ್ಯದರ್ಶಿ ಭಾರತಿ, ಸಂಸ್ಥೆಯ ಡೀನ್ ಸುಜಾ ಫಿಲಿಪ್, ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್, ಶಿಕ್ಷಕಿಯರು ಹಾಜರಿದ್ದರು.